ಪಂಡಿತ ರಾಮಕೃಷ್ಣನ ಮಗನೇ, ಹಾಗೆಯೇ ನೋಡ್ತಾ ಇರು. ನನ್ನನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡಬೇಡ. ನನ್ನನ್ನು ತಿಳಿದುಕೊಳ್ಳಲು ನಿಮ್ಮ ತಂದೆಯಿಂದಲೇ ಸಾಧ್ಯವಾಗಿಲ್ಲ. ಇಲ್ಲಿ ಕೇಳು ಪುಟ್ಟ, ನಿನಗೆ ಕೇವಲ ನಮ್ಮ ಆಶೀರ್ವಾದ ಒಂದೇ ಸಾಕು. ಓಹೋ, ನೀವಾ ತಾತಾಚಾರ್ಯ? ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಇವರು ನಿಮ್ ಶಿಷ್ಯಂದಿರನ್ಸುತ್ತೆ. ಯಾವ ಕೆಲ್ಸಕ್ಕೂ ಬರ್ದೇ ಇರೋಂಥ ಸಾಪಾಟ್ ರಾಮಂದಿರು. ಬಹಳ ದಿನಗಳಿಂದ ಕಾಯುತ್ತಿದ್ದೆವು ನಿನ್ನ ಜೀವನದ ಮೊದಲನೇ ತಿರುವನ್ನು ನೀಡಲು. ನೀನೇ ನನಗ್ ತಿರುವು ಕೊಡ್ತೀಯಾ? ನೋಡ್ತಾ ಇರು ನಿಂಗ್ ನಾನು ಏನ್ ಮಾಡ್ತೀನಿ ಅಂತ. ಬನ್ನಿ ತಾತ ಹತ್ರಕ್ಕೆ. ನೀನು ನನ್ನ ಬಗ್ಗೆ ತಿಳಿದುಕೊಳ್ಳಲು ಬಹಳಷ್ಟು ಇದೆ. ನಿನಗಾಗಿ ನಾವು ಮಾಡಿರುವ ಯೋಜನೆ ಏನೆಂದರೆ, ನಿನಗೆ ಜೀವನದಲ್ಲಿ ಮುಂದೆ ಎಂದೂ ಯೋಚಿಸುವ ಅವಶ್ಯಕತೆಯೇ ಬರುವುದಿಲ್ಲ. ಎಷ್ಟು ನಗಲು ಸಾಧ್ಯವೋ ಅಷ್ಟು ನಕ್ಕೇ ಬಿಡು. ಯಾಕೆಂದರೆ ನಮ್ಮ ಘೋಷಣೆಯನ್ನು ಕೇಳಿದ ನಂತರ ನಿನ್ನ ನಗು ಅಡಗಿ ಹೋಗುತ್ತದೆ. ಅಷ್ಟೇ, ಇನ್ನು ಸ್ವಲ್ಪವೇ ಹೊತ್ತು. ನಿನ್ನ ಕಾರಣದಿಂದಾಗಿ ಪಂಡಿತ ರಾಮಕೃಷ್ಣ ಹಾಗೂ ಅವರ ಸಂಪೂರ್ಣ ಪರಿವಾರಕ್ಕೆ ವಿಜಯನಗರದಿಂದ ಬಹಿಷ್ಕಾರವಾಗುತ್ತದೆ. ವಿಜಯನಗರದಲ್ಲಿ ಇನ್ನೂ ಕಾಣಿಸುವುದಿಲ್ಲ ನಿನ್ನ ತಂದೆ ಪಂಡಿತ ರಾಮಕೃಷ್ಣನು. ಆಹಾ, ಈಗ ನಿಮ್ ಮುಖಕ್ಕೆ ಏನ್ ಮಾಡ್ತೀನಿ ನೋಡಿ. ಇದೇನಿದು ಗುರುಗಳೇ? ಇಲ್ಲಿವರೆಗೂ ರಾಮಕೃಷ್ಣ ತನ್ನ ಮಾತುಗಳ ಮೂಲಕ ನಿಮ್ಗೆ ಅವಮಾನ ಮಾಡ್ತಿದ್ದ, ಆದ್ರೆ ಅವನ್ ಮಗ ಒಂದ್ ಹೆಜ್ಜೆ ಮುಂದೆ. ಈ ಮಗು ನಿಮ್ ಮುಖದ ಮೇಲೆ ಚಿತ್ರ ವಿಚಿತ್ರವಾಗಿ ಚಿತ್ರ ಬರ್ತಿದೆ ಗುರುಗಳೇ. ನಮ್ಮನ್ನು ಅವಮಾನ ಮಾಡುವ ದುಸ್ಸಾಹಸ ಮಾಡಿರುವೆ ಅಲ್ಲವೇ? ಅದಕ್ಕೆ ಯಾವ ಪ್ರಾಯಶ್ಚಿತ್ತವೂ ಇರುವುದಿಲ್ಲ. ಅದರ ಪರಿಣಾಮವಾಗಿ ನಿನ್ನ ಸಂಪೂರ್ಣ ಪರಿವಾರವನ್ನು ವಿಜಯನಗರದಿಂದ ಬಹಿಷ್ಕಾರವಾಗುವಂತೆ ಮಾಡುತ್ತೇನೆ. ಹೋಗು ಹೋಗು ತಾತ, ಹೋಗಕ್ ಮುಂಚೆ ಇನ್ನೊಂದ್ಸಲ ತಗೋ. ಎಷ್ಟೊಂದು ತುಂಟ ಬಾಲಕ. ನೋಡೀಗ, ನೀನು ನನಗೆ ಅಪಮಾನ ಮಾಡಿದ ಪರಿಣಾಮವಾಗಿ ಈ ತಾತಾಚಾರ್ಯ ನಿನ್ನ ಹಾಗೂ ನಿನ್ನ ಪರಿವಾರದ ದಿಕ್ಕನ್ನೇ ಬದಲಾಯಿಸುತ್ತಾನೆ. ಇಲ್ಲಿ ಕೇಳು, ನಮ್ಮನ್ನ ಮೂರ್ಖರೆಂದು ತಿಳಿಯಬೇಡ ಮಗುವೆ. ನರಿಗೆ ಬುದ್ಧಿಯುಳ್ಳವನು. ನೀನು ನೋಡಕ್ಕೂ ನರಿ ತರನೇ ಇದ್ಯಾ. ನಿನ್ ಬುದ್ಧಿನೂ ನರಿದೆ. ನಾನು ನೋಡಕ್ ಮಾತ್ರ ಹೂವು, ತಲೆ ಕೆಟ್ರೆ ಹಾವು. ಈ ಹಾವು ಆಗಾಗ ನಿನ್ನ ಹೆಂಗ್ ಕಚ್ಚುತ್ತೆ ನೋಡು. ಮಗು ಅಲ್ಲವೇ? ಮಗು. ಅಮ್ಮ, ಸ್ವಲ್ಪ ಒರೆಸ್ಬಿಡು. ಮಕ್ಕಳೇ ಹೀಗೆ ಮಾಡಲು ಸಾಧ್ಯ? ಮಕ್ಕಳು ಭಗವಂತನ ಸ್ವರೂಪವಲ್ಲವೇ? ಅವರ ಎಂಜಲು ಎಂಜಲಲ್ಲ ಮಹಾರಾಜರೇ, ಇವರ ಎಂಜಲು ಭಗವಂತನ ಪ್ರಸಾದ. ಆ ಪ್ರಸಾದವು ಕೇವಲ ಭಾಗ್ಯಶಾಲಿಗಳಿಗೆ ಮಾತ್ರ ದೊರೆಯುತ್ತದೆ. ನಾಟಕಕಾರ ತಾತ, ಬೇಕಾದ್ರೆ ಬನ್ನಿ, ಮತ್ತೆ ಪ್ರಸಾದ ಕೊಡ್ತೀನಿ. ಈ ಸಲ ಹತ್ರ ಬಂದ್ರೆ ಹೆಂಗ್ ಸ್ನಾನ ಮಾಡಿಸ್ತೀನಂದ್ರೆ ನಿಮ್ಗೆ ಜೀವನದಲ್ಲಿ ಸ್ನಾನಕ್ಕೆ ಗಂಗೆಯ ಅವಶ್ಯಕತೆನೇ ಬರಲ್ಲ. ಈಗಂತೂ ಪಂಡಿತ ರಾಮಕೃಷ್ಣರ ಮಗುವಿನ ದರ್ಶನ ಆದಂತಾಗಿದೆ. ಗುರುಗಳೇ, ಈಗ ವಿಳಂಬ ಬೇಕೆ? ಇನ್ನು ನೀವು ನಾಮಕರಣದ ಬಗ್ಗೆಯೂ ಹೇಳಿಬಿಡಿ. ಮಗುಗ್ ಯಾವ ಹೆಸರಿಡೋದು ಅಂತ ತುಂಬಾ ಯೋಚನೆ ಮಾಡಿದ್ವಿ, ತುಂಬಾ ಹುಡುಕಾಡಿದ್ವಿ. ಏಕೆಂದರೆ ನಾವು ವಜ್ರಕ್ಕಿಂತ ಕಡಿಮೆ ದರ್ಜೆ ಹೆಸರನ್ನು ಹೇಗೆ ಹೇಳಲು ಸಾಧ್ಯ? ಅದಕ್ಕಾಗಿ ನಾವು ಯೋಚಿಸಿರುವ ಹೆಸರೆಂದರೆ ಅದು
ವಜ್ರಪ್ಪ. ಅಲ್ಲ, ಶಾರದನ್ ಹೊಟ್ಟೆಲಿದ್ದಾಗ 9 ತಿಂಗಳು 106 ಹೆಸರು ಕೇಳಿದೀನಿ. ಆದ್ರೆ ಇಂಥ ಒಂದ್ ವಿಚಿತ್ರವಾದ ಹೆಸರನ್ನ ನಾನು ಕೇಳೇ ಇಲ್ವಲ್ಲ. ಮಹಾರಾಜರೇ, ಜೀವನದಲ್ಲಿ ಸುಖ ದುಃಖ ಲಾಭ ನಷ್ಟ ಇದ್ದೇ ಇರುತ್ತೆ. ಜೀವನದ ನಿಜವಾದ ಸ್ವಾದ ಇದೇ ಅಲ್ವೇ? ಅದಕ್ಕಾಗಿ ನಾನು ವಿಶಿಷ್ಟವಾದ ಹೆಸರನ್ನ ಯೋಚಿಸಿದೀನಿ. ಅದು ಸ್ವಾದಿಷ್ಟ ಮಸಾಲೆ ಭರಿತ ರುಚಿಗಳೊಂದಿಗೆ ಕೂಡಿದೆ. ನಾನಿಟ್ಟಿರೋ ಹೆಸರೇನಂದ್ರೆ ಧನಿಯಾ ರಾಮ, ಮೆಣಸು ಕುಮಾರ, ಹಳದಿ ಬಾಬು. ಯಾರೆಲ್ಲ ಈ ಹೆಸರನ್ನ ಹೇಳ್ತಾರೋ ಅವ್ರ ಬಾಯಲ್ಲಿ ನೀರ್ ಬರ್ದೇ ಇರಲ್ಲ. ಈ ಮಹಾರಾಣಿ ನೋಡಕೊಳ್ಳೆ ನಿಂಬೆ ಹಣ್ಣಿದ್ದಂಗಿದ್ದಾಳೆ. ಆದ್ರೆ ಇವಳಿಗೆ ನಿಂಬೆಕಾಯಷ್ಟು ಬುದ್ಧಿ ಇಲ್ಲ. ಇವ್ರು ಹೇಳಿರೋ ಹೆಸರು ಕೇಳ್ತಾ ಇದ್ರೆ ನನ್ಗೆ ಹೆಂಗ್ ಉರಿತಾ ಇದೆ ಅಂದ್ರೆ ಅದನ್ನಿಲ್ಲಿ ಹೇಳೋ ಹಾಗೂ ಇಲ್ಲ. ಮಹಾರಾಜರೇ, ನಾನು ಕೂಡ ವಿಶೇಷ ಹೆಸರು ಹುಡುಕಿದ್ದೇನೆ. ಸುವಿಚಾರ ಸ್ವಾಮಿ, ಅಂದರೆ ಸತ್ಯ ಮತ್ತೆ ಸುಂದರ ವಿಚಾರಗಳ ಸ್ವಾಮಿ. ಆಹಾ ಮಂತ್ರಿಗಳೇ, ಹೆಸರನ್ನ ಆ ಕಡೆ ಬಿಡಿ. ಹೆಸರಲ್ಲೇನಿದೆ? ಒಂದ್ ಕೆಲ್ಸ ಮಾಡಿ, ನೀವು ನನ್ ಗೆಳೆಯ ಆಗಿ. ನಿಮ್ ಗುಂಡಿಗಿರೋ ಬೊಜ್ಜು ಹೊಟ್ಟೆ ಮೇಲೆ ಕುಣಿತಾ ಇದ್ರೆ ಅಯ್ಯೋ ಅದ್ರ ಮಜಾನೇ ಬೇರೆ. ಮಹಾರಾಜರೇ, ನಾನು ಮತ್ತು ಅಮ್ಮನೂ ಯೋಚನೆ ಮಾಡಿದೀವಿ. ಬಾಲಗೋಪಾಲ. ಗೋಪಾಲ ಏನೋ ಪರವಾಗಿಲ್ಲ, ಅದನ್ನ ನಮ್ಮಮ್ಮ ಶಾರದಾನೇ ಆಯ್ಕೆ ಮಾಡಿರ್ತಾಳೆ ಅನ್ಸುತ್ತೆ. ಆದ್ರೆ ಈ ಬಾಲ ಯಾಕೆ? ಈ ಬಾಲ ಇದೆಯಲ್ಲ, ಖಂಡಿತವಾಗ್ಲೂ ಈ ಅಜ್ಜಿನೇ, ಇವಳೇ ಸಿಕ್ಸಿರ್ಬೇಕು. ಈ ಅಜ್ಜಿನ ಬಿಟ್ರೆ ಯಾವಾಗ್ಲೂ ನನ್ ಕೆನ್ನೆ ಹಿಂಡ್ಕೊಂಡೇ ನಿಂತಿರ್ತಾಳೆ. ನಾನ್ ತಿತ್ತಪ್ಪ ಅಲ್ವಾ? ನಾನು ಒಂದು ಹೆಸರು ಅನ್ಕೊಂಡಿದ್ದೀನಿ. ಇದು ಲಾಮ, ಇದು ಬಲ್ಲಾಮ, ಇದು ವಲ್ಲಾಮ, ಇದು ಲಾಮ. ಏನು? ಬಲ್ರಾಮ. ಹಾ, ಏನ್ ಹೇಳ್ತಿದಾನಂದ್ರೆ ನಾನ್ ರಾಮ, ಅವನ್ ಬಲ್ರಾಮ. ಅದೇನೇ. ಅದ್ಭುತ. ಪಂಡಿತ ರಾಮಕೃಷ್ಣರೇ, ನಿಮ್ಮ ನವಜಾತ ಶಿಶುವಿಗೆ ಎಲ್ಲರೂ ಒಂದೊಂದು ಹೆಸರನ್ನು ಸೂಚಿಸಿದ್ದಾರೆ. ಹಾಗೆಯೇ ನಾವು ಕೂಡ ಒಂದು ಹೆಸರಿನ ಬಗ್ಗೆ ಯೋಚಿಸಿದ್ದೇವೆ. ಮಹಾರಾಜರೇ, ನನಗ್ ಹೆಸರಿಡಕ್ಕೆ ನಿಮಗ್ ಮಾತ್ರ ಶ್ರೇಷ್ಠವಾದ ಯೋಗ್ಯತೆ ಇರೋದು. ನಿಮ್ಗೆ ಕೈ ಮುಗಿತೀನಿ, ದಯವಿಟ್ಟು ನನ್ಗೊಂದು ಒಳ್ಳೆ ಹೆಸರು ಇಡೀಪ. ಅದು ನಮ್ಮ ಪ್ರಕಾರ ನಿಮ್ಮ ಮಗುವಿನ ಹೆಸರು ಪ್ರಭುದೇವ. ಸತ್ಯವಾದ ಮಾತು ಮಹಾರಾಜರೇ, ಸತ್ಯವಾದ ಮಾತು. ಪ್ರಭು ದೇವಾ. ಆಹಾ, ಮಹಾರಾಜ ಕೃಷ್ಣದೇವರಾಯರೇ, ಇದು ನೋಡಿ ಹೆಸರು ಅಂದ್ರೆ. ಈ ಹೆಸರನ್ನ ಕೇಳಿದ್ರೆ ನನಗೆ ಕುಡಿಬೇಕು ಅನ್ಸ್ತಿದೆ. ಎಲ್ಲರೂ ಕೂಡ ಕಾಳಜಿಯಿಂದ ಮಗುವಿನ ಬಗ್ಗೆ ಯೋಚಿಸಿ ನಿಮ್ಮ ಮಗನಿಗೆ ಹೆಸರು ನೀಡಲು ಪ್ರಯತ್ನಿಸಿದ್ದಾರೆ. ಗುರುಗಳೇ, ಹೇಳಿ ಮಹಾರಾಜರೇ. ಈಗ ನೀವು ಮುಹೂರ್ತದ ಸಮಯ ಹೇಳಿದರೆ ಶೀಘ್ರಾತಿ ಶೀಘ್ರವಾಗಿ ನಾವು ನಿರ್ಧರಿಸುತ್ತೇವೆ ಈ ನಾಮಕರಣವನ್ನು ಯಾರು ಮತ್ತು ಎಂದು ಮಾಡುವುದು ಎಂದು. ಮಹಾರಾಜರೇ, ನಾವು ನಿಮ್ಮ ಉತ್ಸಾಹ ಹಾಗೂ ಕಾತರವನ್ನು ನೋಡಿ ಪ್ರಸನ್ನರಾಗಿದ್ದೇವೆ. ಆದರೆ ದುಃಖದ ವಿಷಯವೇನೆಂದರೆ, ದುಃಖದ ವಿಷಯ ಏನ್ ಗುರುಗಳೇ? ನೀವು ಕುಂಡಲಿಯನ್ನ ನೋಡಲಿಲ್ಲವೇ? ನೋಡಿದೆವು, ಖಂಡಿತ ನೋಡಿದೆವು. ಸಂಪೂರ್ಣವಾಗಿ ಕುಂಡಲಿಯ ಅಧ್ಯಯನವನ್ನೂ ಮಾಡಿದೆವು. ಆದರೆ ಕುಂಡಲಿಯನ್ನು ನೋಡಿದ ಮೇಲೆ ಏನಾಯ್ತೆಂದು ಮಾತ್ರ ಕೇಳಬೇಡಿ. ಸರಿ, ಹಾಗಾದರೆ ಕೇಳುವುದಿಲ್ಲ, ಮುಂದುವರಿಯೋಣ. ಇಲ್ಲ ಗುರುಗಳೇ, ನೀವು ಕುಂಡಲಿಯಲ್ಲಿ ಏನು ನೋಡಿದ್ದೀರಿ ಎಂದು ತಿಳಿಯಲು ಎಲ್ಲರೂ ಉತ್ಸುಕರಾಗಿದ್ದಾರೆ. ನಮ್ಮನ್ನು ಕ್ಷಮಿಸಿ ಮಹಾರಾಜರೇ, ನಾವು ನಿಮಗೆ ಏನನ್ನೂ ಹೇಳುವುದಿಲ್ಲ. ಕುಂಡಲಿಯಲ್ಲಿರುವುದರ ಬಗ್ಗೆ ನಾವು ವಿಶ್ವಾಸವನ್ನಿಡುವುದಿಲ್ಲ. ಇದು ನಮಗೆ ವಿಶ್ವಾಸವಿಲ್ಲದ ವಿಷಯವನ್ನು ನಿಮಗೆ ಹೇಗೆ ತಿಳಿಸುವುದು ಮಹಾರಾಜರೇ? ಆದರೆ ಗುರುಗಳೇ, ಏನು ವಿಚಾರ? ಬೇಡ, ಯಾರು ಏನನ್ನೂ ಕೇಳಬೇಡಿ. ನಾವೇನನ್ನೂ ಹೇಳುವುದಿಲ್ಲ.
ಏನನ್ನಾದರೂ ಹೇಳುವ ಮೊದಲು ನಾವು ಹುಚ್ಚರಾಗಿ ಬಿಡುತ್ತೇವೆ ಅಥವಾ ಎಲ್ಲವನ್ನು ಬಿಟ್ಟು ಇಲ್ಲಿಂದ ಹೊರಟು ಹೋಗುತ್ತೇವೆ ಮಹಾರಾಜರೇ? ಇಲ್ಲ ಗುರುಗಳೇ, ಗಂಭೀರ ವಿಷಯವಿದ್ದರೆ ನೀವು ಏನನ್ನೂ ಹೇಳಬೇಡಿ. ಇಲ್ಲ ಮಹಾರಾಜರೇ, ನಾವು ಈಗ ಅದನ್ನು ಹೇಳದಿದ್ದರೆ ಮಹಾರಾಜರೇ ನಾವು ಕರ್ತವ್ಯ ಭ್ರಷ್ಟರಾಗುತ್ತೇವೆ. ನಾವು ಖಂಡಿತವಾಗಿಯೂ ಹಾಗೆ ಮಾಡುವುದಿಲ್ಲ. ಇದು ರಾಜ್ಯದ ವಿಷಯವಾಗಿದೆ ಮಹಾರಾಜರೇ. ನಿಮ್ಮ ಮಾತುಗಳು ನನಗೆ ಗೋಜಲಿನಂತೆ ಗೋಚರಿಸುತ್ತಿದೆ. ಸ್ಪಷ್ಟವಾಗಿ ಹೇಳಿ, ಆತಂಕ ಈ ಮಗುವಿನ ಭವಿಷ್ಯದ ಬಗ್ಗೆಯೋ ಅಥವಾ ವಿಜಯನಗರದ ಭವಿಷ್ಯದ ಬಗ್ಗೆಯೋ? ಮಹಾರಾಜರೇ, ನಾವು ನಮ್ಮ ಒಳಗಿರುವ ಒತ್ತಡವನ್ನು ನಿಮ್ಮ ಆಜ್ಞೆ ಮೇರೆಗೆ ಎಲ್ಲವನ್ನೂ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಮಹಾರಾಜರೇ. ಮಹಾರಾಜರೇ, ಎಲ್ಲವನ್ನೂ ಲೆಕ್ಕ ಹಾಕಿದ ಮೇಲೆ ತಿಳಿದ ವಿಷಯವೇನೆಂದರೆ, ಪಂಡಿತ ರಾಮಕೃಷ್ಣರ ಪುತ್ರನ ಕುಂಡಲಿ ಹಾಗೂ ರಾಜ್ಯದ ಭವಿಷ್ಯ ಎರಡೂ ಎದುರು ಬದುರಾಗಿ ನಿಂತಿವೆ ಮಹಾರಾಜರೇ. ಈ ಸಮಸ್ಯೆಯ ಪರಿಹಾರಕ್ಕಾಗಿ ಈ ರಾಜ್ಯದಿಂದ ಈ ಮಗುವನ್ನು ಬಹಿಷ್ಕಾರ ಮಾಡಲೇಬೇಕಾಗಿದೆ ಮಹಾರಾಜರೇ. ಗುರುಗಳೇ, ಒಂದು ಮಗುವಿನ ಬಗ್ಗೆ ಹೀಗೆ ಹೇಳಲು ಹೇಗೆ ಸಾಧ್ಯ? ನೀವು ಒಬ್ಬ ಗುರುವರ್ಯನಾಗಿರುವ ನಾನು ನನ್ನ ಹೃದಯದಲ್ಲಿ ಹಿಮಾಲಯದಷ್ಟು ನೋವನ್ನು ಇಟ್ಟುಕೊಂಡೇ ಈ ಮಾತನ್ನು ನಿಮ್ಮ ಮುಂದೆ ಹೇಳಬೇಕಾಗಿದೆ ಮಹಾರಾಜರೇ. ಆದರೆ ಇದೇ ಸತ್ಯ ಮಹಾರಾಜರೇ, ಈ ಮಗುವಿನ ಬಹಿಷ್ಕಾರ ಒಂದೇ ಇದಕ್ಕೆ ಪರಿಹಾರ. ಅಯ್ಯೋ ದೇವ್ರೆ, ಇವತ್ತು ರಾಜ್ಯಸಭೆಯಲ್ಲಿ ನನ್ನ ಮೊದಲನೇ ದಿನ. ಈ ತಾತನ್ ನೋಡಿದ್ರೆ ಇವತ್ತೇ ನನ್ನ ರಾಜ್ಯದಿಂದ ಹೊರ ಹಾಕ್ಬೇಕು ಅಂತ ನೋಡ್ತಿದಾರಲ್ಲ. ಗುರುಗಳೇ, ನೀವು ಏನು ಹೇಳುತ್ತಿದ್ದೀರೋ ಅದರ ಬಗ್ಗೆ ನಿಮಗೆ ಸಂಪೂರ್ಣ ನಂಬಿಕೆ ಇದೆ ತಾನೆ? ಮಹಾರಾಜರೇ, ಜಾತಕವನ್ನು ನೋಡಿದ ಮೇಲೆ ತಿಳಿದಿದ್ದೇನೆಂದರೆ ಈ ಮಗು ವಿಜಯನಗರಕ್ಕೆ ಅಮಂಗಳ ಹಾಗೂ ಅಪಶಕುನ. ಮಹಾರಾಜರೇ, ನಾನು ಅಸಹಾಯಕನಾಗಿದ್ದೇನೆ. ನಾನು ಯೋಚಿಸುವ ಶಕ್ತಿಯನ್ನೇ ಕಳೆದುಕೊಂಡಿದ್ದೇನೆ ಮಹಾರಾಜರೇ. ಇಲ್ಲ, ಈ ತರ ಆಗಕ್ ಸಾಧ್ಯನೇ ಇಲ್ಲ ಅಮ್ಮ. ಗುರುಗಳೇ ಏನೇ ಹೇಳಿದ್ರು ಯೋಚನೆ ಮಾಡಿ ಹೇಳಿ. ಮೇಲ್ನವನ್ ಏಟೇನಾದ್ರೂ ಬಿದ್ರೆ ಮಾತಾಡಕ್ಕೆ ಆಗ್ಬಾರ್ದು, ಹಾಗಾಗ್ಬಿಟ್ಟದು. ಅರೇ ದನಿ, ದೇವ್ರ ಏಟ್ ಕೊಡ್ಬೇಕಾದ್ರೆ ಕೊಟ್ಟೆ ಕೊಡ್ತಾನೆ. ಅಮ್ಮ ಕೊಡೋ ಏಟು ಯಾವ ಕ್ಷಣದಲ್ಲಿ ಬೇಕಾದ್ರೂ ಬರಬಹುದು. ಇವ್ರ ಕಾಪಾಡ್ಕೊಬೇಕು. ನೀವು ಏನು ಹೇಳುತ್ತಿರುವಿರೋ ಅದು ನನಗೆ ಅರ್ಥವಾಗುತ್ತಿಲ್ಲ, ಹಾಗೂ ಅದರ ಹಿಂದಿನ ಕಾರಣವೂ ತಿಳಿಯುತ್ತಿಲ್ಲ. ಇಲ್ಲ ಪಂಡಿತ ರಾಮಕೃಷ್ಣ, ನನ್ನ ಮಿತ್ರ, ಆ ರೀತಿ ಅಲ್ಲ. ಇದನ್ನು ನಾವು ಹೇಳುತ್ತಿಲ್ಲ, ಈ ಮಗುವಿನ ಕುಂಡಲಿ ಹೇಳುತ್ತಿದೆ. ನನ್ನದು ಕೇವಲ ಶಬ್ದವಷ್ಟೇ ಮಹಾರಾಜರೇ. ಆದರೆ ದುಃಖದ ವಿಷಯವೇನೆಂದರೆ, ನಾನು ಹೇಳುವ ಪ್ರತಿಯೊಂದು ಅಕ್ಷರವೂ ಸತ್ಯವಾಗಿದೆ. ನೋಡಿ ನೋಡಿ ಪಂಡಿತ ರಾಮಕೃಷ್ಣ, ನಾವು ನಿಮಗೆ ಎಚ್ಚರವನ್ನು ನೀಡುತ್ತೇವೆ. ಪರಿವಾರದ ಸದಸ್ಯ ತನ್ನ ಪರಿವಾರದವರ ಕುಂಡಲಿಯನ್ನು ನೋಡುವ ಹಾಗಿಲ್ಲ. ಇದು ಮತ್ತಷ್ಟು ಅಪಶಕನವಾಗಬಹುದು ನಿನ್ನ ಮಗುವಿಗೆ. ಎತ್ಕೊಳ್ಳಿ. ಏನ್ ಎತ್ಕೊಳ್ಳಿ? ಈ ಜಾತಕದಿಂದ ನಿಮ್ ಗಮನ ಎತ್ಕೊಳ್ಳಿ. ತಂದೆಯಾಗಿ ನೀವು ಮಗುನ್ ಕುಂಡ್ಲಿ ನೋಡಿ ಅಪಶಕನನ್ನ ಜಾಸ್ತಿ ಮಾಡ್ತಾ ಇದ್ದೀರಾ. ಶಾರದಾ, ಏನ್ ಮಾತಾಡ್ತಿದ್ಯಾ ನೀನು? ಹಾಗೆಲ್ಲ ಏನೂ ಆಗೋದಿಲ್ಲ. ಸ್ವಯಂ ಪಂಡಿತನ ಪತ್ನಿಯಾಗಿ ಈ ರೀತಿ ಮೂಢನಂಬಿಕೆಗಳನ್ನು ಹೇಗೆ ನಂಬುತ್ತೀಯಾ? ಇದನ್ನ ಹೇಳ್ತಾ ಇರೋದು ಕೂಡ ಪಂಡಿತರೇ ಅಲ್ವೇ? ಆದ್ರೆ ಅಮ್ಮ, ನನ್ನ ಪುಟ್ಟ ಮಗು ಹೇಗೆ ಈ ರಾಜ್ಯಕ್ಕೆ ಅಪಶಕನ ಆಗಕ್ ಸಾಧ್ಯ? ಪಂಡಿತ ರಾಮಕೃಷ್ಣ
ಶನಿಯ ಮಹಾದೋಷವಿದೆ ಈ ಕುಂಡಲಿಯಲ್ಲಿ. ಮಂಗಳ ನೀಚ. ಆ 2 ಗ್ರಹಗಳ ವಕ್ರದೃಷ್ಟಿಯಿಂದಾಗಿ ಉಳಿದೆಲ್ಲಾ ಗ್ರಹಗಳು ಅಂಧಕಾರದಲ್ಲಿ ಮುಳುಗಿವೆ. ಗುರುಗಳೇ, ಕುಂಡಲಿಯು ಒಬ್ಬ ವ್ಯಕ್ತಿಯ ಗ್ರಹಗಳ ಚಲನವಲನಗಳ ಲೆಕ್ಕಾಚಾರವಷ್ಟೇ. ಅದು ಯಾರ ಭವಿಷ್ಯವನ್ನು ಖಂಡಿತವಾಗಿಯೂ ನಿರ್ಧರಿಸಲಾರದು. ಹಾಗಾಗಿ ಕುಂಡಲಿಯ ಮೇಲೆ ನಂಬಿಕೆ ಇರಬೇಕು. ಮೂಢನಂಬಿಕೆ ಎಂದು ಖಂಡಿತವಾಗಿಯೂ ಅಲ್ಲ. ಭವಿಷ್ಯದ ಬಗ್ಗೆ ಗಣೇಶನಿಗಲ್ಲದೆ ಬೇರೆ ಯಾರಿಗೆ ತಿಳಿಯಲು ಸಾಧ್ಯ? ಈಗ ನೋಡಿ ನಮ್ಮಪ್ಪ ಜಾಡ್ ಹಿಡಿದ್ರು. ಹಿಂಗೆ ಮುಂದುವರಿಸಿ ಅಪ್ಪ. ನೀವು ಸತ್ಯ ಹೇಳುತ್ತಿದ್ದೀರಿ ರಾಮಕೃಷ್ಣರೇ. ನಮಗೂ ಕೂಡ ನಂಬಿಕೆಯಾಗುತ್ತಿಲ್ಲ. ಒಂದು ಮಗು ಈಗ ತಾನೇ ಹುಟ್ಟಿರುವಂಥದ್ದು, ಅದು ವಿಜಯನಗರ ಸಾಮ್ರಾಜ್ಯಕ್ಕೆ ಹಾನಿ ತರಬಲ್ಲದೆಂದು ಒಂದು ಕುಂಡಲಿ ಹೇಳಲು ಹೇಗೆ ಸಾಧ್ಯ? ಮಹಾರಾಜರೇ, ಮಹಾರಾಜರೇ, ಮಹಾರಾಜರಿಗೆ ಜಯವಾಗಲಿ. ಅಪ್ಪಣೆ ಇಲ್ಲದೆ ಒಳಗೆ ಬಂದಿದ್ದಕ್ಕೆ ಕ್ಷಮಿಸಿ. ಏನು ವಿಷಯ? ಮಹಾರಾಜರೇ, ಒಂದು ದುಃಖದ ಸಮಾಚಾರ. ಅಕಸ್ಮಾತ್ ಆಗಿ ಅಣೆಕಟ್ಟು ಒಡೆದು ಹೋಗಿದೆ. ಏನು? ಸಹಾಯ ಸಹಾಯ ಮಹಾರಾಜರೇ, ಸಹಾಯ ಮಾಡಿ. ಮಹಾರಾಜರಿಗೆ ಜಯವಾಗಲಿ. ಮಹಾರಾಜರೇ, ರಾಜ್ಯದ ಉತ್ತರ ಭಾಗದಲ್ಲಿ ಅತ್ಯಂತ ಹೆಚ್ಚಾಗಿ ನೀರು ತುಂಬಿ ಎಲ್ಲ ಬೆಳೆಗಳು ನಾಶವಾಗ್ತಾ ಇದ್ದಾವೆ. ಅಯ್ಯೋ ಭಗವಂತ, ಅಣೆಕಟ್ಟು ಒಡೆದು ಹೋಯ್ತೆ. ಆಕಸ್ಮಿಕವಾಗಿ ಜಲಪ್ರಳಯವಾಯ್ತೆ. ಆಕಸ್ಮಿಕವಾಗಿ ಬೆಳೆಗಳ ನಾಶವಾಯ್ತೆ. ಶಿವ 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 ಶಿವ, ಎಂತಹ ಸಂಕಟ ಬಂದಿದೆ ಈಗ ಮಹಾರಾಜರೇ. ಮಹಾಮಂತ್ರಿಗಳೇ, ಮಹಾರಾಜರೇ, ನಿಮಗೆ ದೊರಕಿರುವ ಸೂಚನೆಯ ಬಗ್ಗೆ ಶೀಘ್ರಾತಿ ಶೀಘ್ರ ಕ್ರಮ ಕೈಗೊಳ್ಳಿ. ನೀವು ನಿಶ್ಚಿಂತರಾಗಿ ಮಹಾರಾಜರೇ. ನಾವೇ ಸ್ವಯಂ ನಿಶ್ಚಯಿಸುತ್ತೇವೆ ಬೆಳೆ ಮತ್ತು ಪ್ರಾಣದ ಹಾನಿ ಕಮ್ಮಿ ಆಗುವಂತೆ. ಮಹಾರಾಜರೇ, ನಮಗಿರುವ ಸಂದೇಹವೇನೆಂದರೆ ಇದೆಲ್ಲವೂ ಅನಿಷ್ಟದ ಆರಂಭವಲ್ಲ ತಾನೇ? ಇದು ವಿಜಯನಗರಕ್ಕಾಗಿ ಘೋರ ಅಪಶಕನವು. ಅಪ್ಪ ಮಾತಾಡಿ. ಏನ್ ಹಂಗ್ ನೋಡ್ತಾ ನಿಂತು ಬಿಟ್ರಿ? ಈ ತಾತಪ್ಪ ಇನ್ ಮುಂದೆ ಯಾವತ್ತೂ ಮಾತಾಡ್ಬಾರ್ದು. ಹಂಗ್ ಉತ್ತರ ಕೊಡಿ ಅಂತೀನಿ. ಮಹಾರಾಜರೇ, ನಮ್ಮ ಅನಿಸಿಕೆಯಂತೆ ಈ ಮಗುವನ್ನು ವಿಜಯನಗರದಿಂದ ಬಹಿಷ್ಕಾರ ಮಾಡುವ ನಿರ್ಣಯದ ಬಗ್ಗೆ ಗಂಭೀರವಾಗಿ ಯೋಚಿಸಬೇಕೆಂದು. ಇದೊಂದೇ ದಾರಿ ಮಹಾರಾಜರೇ. ಈಗ ಕಷ್ಟವೆನಿಸಿದರೂ ಭವಿಷ್ಯದಲ್ಲಿ ಕಷ್ಟ ನಿವಾರಕವೂ ಕೂಡ. ಈಗ ನಾವು ತಿಳಿಯಬೇಕಾಗಿರೋದು ಪಂಡಿತ ರಾಮಕೃಷ್ಣರು ಯಾರ ಕಡೆ ಎಂದು. ರಾಜ್ಯದ ಕ್ಷೇಮದ ಪರವಾಗಿ ಅಥವಾ ಪುತ್ರನ ಪರವಾಗಿ? ಅಪ್ಪ, ನಿಮ್ ಮಗನ್ನ ಯಾರು ರಾಜ್ಯದಿಂದ ಹೊರ ಹಾಕ್ಬೇಕು ಅಂತ ಸಂಚು ಮಾಡ್ತಿದಾರೋ ಅವ್ರಿಗೆ ನೀವು ಸುಮ್ಮನೆ ಪ್ರೀತಿ ತೋರ್ಸಿದ್ರೆ ಏನು ಪ್ರಯೋಜನ ಇಲ್ಲ. ನಿಮ್ಮೆಲ್ಲರಲ್ಲೂ ಈ ವಿಷಯದ ಬಗ್ಗೆ ಇರುವ ಸಂದೇಹವಂತೂ ಕಣ್ಣಲ್ಲಿ ಕಾಣುತ್ತಿದೆ. ಈಗ ಸಭೆಯೂ ನಂಬುತ್ತಿದೆ ನನ್ನ ಪುತ್ರನಿಂದ ಈ ರಾಜ್ಯಕ್ಕೆ ಸಂಕಷ್ಟ ಬಂದಿದೆ ಎಂದು. ಚಿಂತಿಸುವ ಅಗತ್ಯವಿಲ್ಲ ಮಹಾರಾಜರೇ. ನನ್ನ ಪುತ್ರನ ಕಾರಣವಾಗಿ ಈ ರಾಜ್ಯಕ್ಕೆ ಎಂದಿಗೂ ಸಂಕಷ್ಟ ಬರುವುದಿಲ್ಲ. ನಾನು ನಾಳೆಯೇ ನನ್ನ ಪುತ್ರನನ್ನು ಕರೆದುಕೊಂಡು ವಿಜಯನಗರದಿಂದ ದೂರ ಹೊರಟು ಹೋಗುತ್ತೇನೆ. ಅಪ್ಪ, ಇವಾಗ ನೀನ್ ಕೇಳಿರೋ ಪ್ರಶ್ನೆಗೆ ಉತ್ತರನ ನಾನ್ ಮಾತ್ರ ಅಲ್ಲ, ನೀನೇ ಕೊಟ್ಕೊಳ್ಳಕ್ಕೂ ಸಾಧ್ಯ ಇಲ್ಲ. ಇಲ್ಲ ಪಂಡಿತ ರಾಮ. ಮಹಾರಾಜರೇ, ಈಗ ಪಂಡಿತ ರಾಮಕೃಷ್ಣನನ್ನು ತಡೆಯುವುದು ಮೂರ್ಖತನವಾಗುತ್ತದೆ. ತಡೆಯಬೇಡಿ, ತಡೆಯಬೇಡಿ, ತಡೆಯಬೇಡಿ ಮಹಾರಾಜರೇ. ಒಬ್ಬ ರಾಜ್ಯದ ಪ್ರೇಮಿ ರಾಜ್ಯದ ಒಳಿತಿಗಾಗಿ ಯಾವತ್ತಿಗೂ ತನ್ನ ನಿರ್ಧಾರದಿಂದ ಹಿಂದೆ ಸರಿಯುವುದಿಲ್ಲ.